ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಫಾಸ್ಟಾಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಮಕರ ಸಂಕ್ರಾಂತಿ ಹಬ್ಬ. ಸೊ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಿದ್ದೀನಿ. ನಾವು ಈ ಹಬ್ಬನ ತುಂಬ ಗ್ರ್ಯಾಂಡಾಗಿ ಏನು ಮಾಡಲ್ಲ, ಸಿಂಪಲ್ಲಾಗಿ ಮನೇಲಿ ಒಂಚೂರು ಅಡುಗೆ ಮಾಡಿ ಪೂಜೆ ಮಾಡಿ ಮುಗಿಸ್ತೀವಿ. ಸೊ ನಿಮ್ಮ ಹಬ್ಬ ನಿಮ್ಮೆಲ್ಲರದ ಹಬ್ಬ ಹೇಗಾಯಿತು ಅಂತ ನನಗೆ ತಿಳಿಸ್ಕೊಡಿ. ಸೊ ಒನ್ಸ್ ಅಗೇನ್ ವೆರಿ ಹ್ಯಾಪಿ ಮಕರ ಸಂಕ್ರಾಂತಿ ಟು ಎವ್ರಿ ಒನ್. ಇದು ಪ್ರೀವಿಯಸ್ ಡೇ ವ್ಲಾಗ್ ಆಗಿರುತ್ತೆ. ಮನೆಯೆಲ್ಲ ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕ್ಲೀನಿಂಗ್ ಮಾಡ್ಕೋತಾ ಇದ್ದೀನಿ. ಬೆಸ್ಟ್ ಸರ್ವಿಸ್ ಕೂಡ ತೊಗೊಂಡಿದ್ದೆ ಕಿಚನ್ಗೆ. ಸೊ ಅವರು ಎಲ್ಲ ಬಂದ್ ಮಾಡೋಗಿದ್ರಲ್ಲ, ಸೊ ಎಲ್ಲ ಒಟ್ಟಿಗೆ ಕ್ಲೀನ್ ಮಾಡ್ಕೊಂಡ್ಬಿಟ್ರೋಣ ಅಂಥೇಳಿ ಡೀಪ್ ಕ್ಲೀನ್ ಮಾಡ್ತಾಯಿದ್ದೀನಿ. ಈ ವಾಕ್ಯೂಮ್ ಕ್ಲೀನರ್ ನಿಮಗೆ ತೋರಿಸಲ್ಲ, ರೀಸೆಂಟಾಗಿ ನಾನು ತೊಗೊಂಡಿದ್ದಂತ ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ಸ್ಮಾಲ್ ಪಾರ್ಟಿಕಲ್ಸ್ ಕೂಡ ಅದರೊಳಗೆ ಬಂತು. ಸೊ ಹಾಗಾಗಿ ವಿಂಡೋಸ್ ಆಗಲಿ, ಹೋಲ್ ಮನೆಯೇ, ನಮ್ಮದು 3 ಬೆಡ್ರೂಮ್ ಹೌಸು. ಸೊ ಹೋಲ್ ಮನೆಯೇ ಡೀಪ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನು ಯೂಶ್ವಲಿ ಕೆಲಸ ಮಾಡಲ್ಲ. ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಬಿಟ್ರಂತೂ ನನಗೆ ಕಂಪ್ಲೀಟ್ ಆಗೋ ತನಕ ಸಮಾಧಾನ ಇರಲ್ಲ. ಇದೆಲ್ಲ ನಾನು 6 ಮಂತ್ಸ್ ಮುಂಚೆ ನಾನು ಡೀಪ್ ಕ್ಲೀನ್ ಮಾಡ್ಕೊಂಡಿದ್ದು. 6 ಮಂತ್ಸಿಂದ ಏನೂ ಮಾಡ್ಕೊಂಡಿರಲಿಲ್ಲ. ವಾಕ್ಯೂಮ್ ಕ್ಲೀನರ್ ಬೇಕು ಅಂತಲೇ ಪ್ಲ್ಯಾನ್ ಮಾಡಿ ತೊಗೊಂಡಲ್ಲ ಅಂತ ಹೇಳಿ ಡೀಪ್ ಕ್ಲೀನ್ ಮಾಡ್ಕೊಂಡಿದ್ದು. ಹಾಗೆ ಬೆಡ್ ಸ್ಪ್ರೆಡ್ ಎಲ್ಲನೂ ಕೂಡ ಚೇಂಜ್ ಮಾಡ್ಕೊಂಡ್ಬಿಟ್ಟೆ. ಇದ್ರ ಜೊತೆಗೆ ಮಾಡ್ಕೊಂಬಿಡೋಣ ಅಂತ ಹೇಳಿ. ಇದ್ರ ಜೊತೆಗೆ ಬಟ್ಟೆ ಕೂಡ ಒಗ್ಯಕ್ಕೆ ಹಾಕಿದ್ದೆ, ಮಿಷಿನ್ಗೆ ಹಾಕಿದ್ದೆ. ಸೊ ಅದನ್ನು ಎಲ್ಲ ತೆಗೆದು ಒಣಗಿ ಹಾಕಿ ಒಂದೊಂದೇ ಕೆಲಸ ಮುಗಿಸ್ಕೊಂಡೆ. ಇದೆಲ್ಲ ಮುಗಿಸೋಷ್ಟೊತ್ತಿಗೆ ಒಂದು ದಿನವೇ ಮುಗ್ದೋಗುತ್ತೆ ಅನಿಸುತ್ತೆ. ಇದರ ಜೊತೆಗೆ ಮೇಲ್ಗಡೆಯಿಂದ ನಂದು ಟ್ರಾಲಿ ಕೂಡ ಇಳಿಸಿದ್ದೆ, ಇನ್ನೇನು ಪ್ಯಾಕಿಂಗ್ ಸ್ಟಾರ್ಟ್ ಮಾಡಬೇಕಂತ. ಅದು ಸ್ವಲ್ಪ ಧೂಳಾಗಿತ್ತು. ಇದ್ರ ಮೇಲೂ ವಾಕಿಂಗ್ ಮಾಡಿದ್ರೆ ಹೋಗುತ್ತಾ ಅಂತ ಚೆಕ್ ಮಾಡಿದೆ. ಇದರ ಮೇಲೆ ಅಷ್ಟು ಹೋಗಲಿಲ್ಲ. ಆಮೇಲೆ ನಾನೇ ವೆಟ್ ಕ್ಲಾತಲ್ಲಿ ಅದನ್ನೆಲ್ಲ ಒರೆಸ್ಕೊಂಡು ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಇನ್ನೇನು ಪ್ಯಾಕಿಂಗ್ ಸ್ಟಾರ್ಟ್ ಮಾಡಬೇಕಲ್ವ ಅಂತ. ಎಲ್ಲ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ಸಾಯಂಕಾಲನೇ ಆಗೋಯಿತು. ಸೊ ನೆಕ್ಸ್ಟ್ ದಿವಸ ಹಬ್ಬಕ್ಕೆ ಏನೇನು ಐಟಮ್ಸ್ ಬೇಕೋ ಅದೆಲ್ಲನೂ ತಂದಿದ್ದರು ಮನೆಯಲ್ಲಿ. ಎಳ್ಳು, ಬೆಲ್ಲ, ಬಾಳೆಹಣ್ಣು, ಅವರೆಕಾಯಿ, ಗೆಣಸು, ಕಡಲೆಕಾಯಿ, ಕಬ್ಬು. ನನ್ನ ಫೇವ್ರೆಟ್ ಕಬ್ಬು ಬಿಟ್ಟರೆ ಬೇರೇನೂ ಇಷ್ಟ ಆಗಲ್ಲ ನನಗೆ. ಇದು ಆಪೋಸಿಟ್ ಮನೆಯವರು ಯಾರೋ ನೈಟ್ ರಂಗೋಲಿ ಹಾಕ್ತಾಯಿದ್ರು. ಎಷ್ಟು ಚೆನ್ನಾಗಿತ್ತು. ಹುಡುಗಿ ಕಬ್ಬು, ಇದು ಹಸುದು ಮುಖ ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ರು. ಸೊ ಹೀಗೆ ಸ್ಟಾರ್ಟ್ ಆಯಿತು ನಮ್ಮ ಹಬ್ಬ. ಈ ನಡುವೆ ಅಂತೂ ನಾನು ಈ ಥರ ಡ್ರೈಯರ್ ಯೂಸ್ ಮಾಡಿಲ್ಲ ಅಂತಂದರೆ ಮಧ್ಯಾಹ್ನದಷ್ಟೊತ್ತಿಗೆ ತಲೆ ನೋವು ಸ್ಟಾರ್ಟ್ ಆಗುತ್ತೆ. ಸೈನಸ್ ಥರ ಆಗಿಬಿಟ್ಟಿದೆ. ಸೊ ಹಾಗಾಗಿ ಏನು ಮಿಸ್ ಮಾಡಿದ್ರು ಈ ನಡುವೆ ಡ್ರೈ ಮಾಡೋದು ಮಾತ್ರ ಮಿಸ್ ಮಾಡ್ಕೊತಾ ಇಲ್ಲ.
ಸಿಂಪಲ್ ಹಬ್ಬದ ಅಡುಗೆ ಖಾರ ಪೊಂಗಲ್ಲು, ಸ್ವೀಟ್ ಪೊಂಗಲ್ಲು, ಅವರೆಕಾಯಿ ಸಾಂಬಾರು, ಇದ್ರ ಜೊತೆಗೆ ಎಳ್ಳು ಬೆಲ್ಲ ಮತ್ತು ಬೇಯಿಸ್ತಿದ್ದ ಅವರೆಕಾಯಿ ಗೆಣಸು. ಇಷ್ಟೇ ಸಿಂಪಲ್ಲಾಗಿ ಅಡುಗೆ ಮುಗಿಸಿ ಊಟ ಮುಗಿಸಿ ಹಬ್ಬ ಮುಗಿಸಿದ್ವಿ. ಸಿಂಪಲ್ ಔಟ್ಫಿಟ್ ಹಾಕಿದ್ದೀನಿ, ಸಿಂಪಲಾಗಿ ಮೇಕಪ್ ಮಾಡಿದ್ದೀನಿ. ಕುರ್ತಾ ವಿತ್ ಲೆಗಿನ್ ಹಾಕಿದ್ದೀನಿ. ಇದು ಕುರ್ತಾ ಬಂದು ಸ್ಟುಡಿಯೋದಲ್ಲಿ ತೊಗೊಂಡಿದ್ದು. ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ. ನೋ ಮಚ್ ಮೇಕಪ್, ಸಿಂಪಲ್ ಲುಕ್. ಇಷ್ಟೇ, ಹಬ್ಬ ಮುಗೀತು. ರೆಡಿ ಆಗಿಬಿಡೋದು, ಫೋಟೋ ತಗೊಂಡ್ಬಿಟ್ರೆ ಹಬ್ಬ ಮುಗ್ದೋಯ್ತು. ಹ್ಯಾಪಿ ಸಂಕ್ರಾಂತಿ. ಏನು ಸಮಾಚಾರ? ಎಲ್ಲ ಹೋಗ್ತಾ ಇದ್ದೀವಿ. ಸೊ ಹಬ್ಬದ ದಿವಸ ನಮ್ಮಮ್ಮ ಮನೆಗೆ ಒಂದು ವಿಸಿಟ್ ಹಾಕಿ ಮತ್ತು ಅಮ್ಮ ಮನೆಗೆ ಹೋದೆ. ಮಧ್ಯಾಹ್ನದ ಮೇಲೆ ಏನು ಮಾಡೋದು, ಬೋರ್ ಆಗ್ತಾಯಿದೆ, ಒಂದು ರೌಂಡ್ ಆದರೂ ಹೋಗಿ ಬರೋಣ ಅಂತ ಇಲ್ಲೇ 4M ಮಾಲ್ಗೆ ಹೋಗಿ ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ. ಬರೀ ಆಚೆ ಹೋಗು ಶಾಪಿಂಗ್ ಮಾಡು ಅದೇ ಆಗ್ತಾಯಿದೆ. ಹೋಗೋ ಒಂದು 10 ಡೇಸ್ ಟ್ರಿಪ್ಗೆ 1 ತಿಂಗಳು 2 ತಿಂಗಳಿಂದ ಶಾಪಿಂಗ್ ಮಾಡ್ತಾಯಿದ್ದೀವಿ. ಅಮ್ಮ ಅವನಿಗೆ ಕಬ್ಬಿಂದು ಉಗಿಯೋಕ್ಕೆ ಬೇಷನ್ ಕೊಟ್ಬಿಟ್ಟವ್ರೆ. ಅವನು ಉಗೀತವ್ರೆ.